ಕಪೋತಗಿರಿ ವನಸಿದೆ ದರ್ಪಣದ ವೀಕ್ಷಕರನ್ನು ಈ ಲಿವರು ಮತ್ತು ಹೃದಯ ಮತ್ತು ಈ ಕಿಡ್ನಿ ದೇಹದ ಪ್ರಮುಖ 3 ಅಂಗಾಂಗಗಳು. ಈ 3 ಅಂಗಾಂಗಗಳು ಎಲ್ಲಿಯವರೆಗೆ ಸಮರ್ಥನೀಯವಾಗಿ ಕೆಲಸ ಮಾಡುತ್ತಿರುವವೋ ಅಲ್ಲಿಯವರೆಗೂ ಮನುಷ್ಯನ ಜೀವನ ಸುಭದ್ರವೆಂದೇ ಹೇಳಬಹುದು. ಬಹುತೇಕ ಮಾರಣಾಂತಿಕ ಕಾಯಿಲೆಗಳಿಂದ ಹಿಡಿದು ಚಿಕ್ಕ ಪುಟ್ಟ ಕಾಯಿಲೆಗಳು ದೇಹಕ್ಕೆ ವಕ್ಕರಿಸುವುದು ಕೂಡ ಈ ಹೃದಯ ಮತ್ತು ಈ ಪಿತ್ತಕೋಶ ಅಥವಾ ಲಿವರ್ ಮತ್ತು ಈ ಕಿಡ್ನಿ ಸಂಬಂಧಿತ ಸ್ಥಳದಲ್ಲಿ ದೋಷಗಳು ಉಂಟಾಗುವುದರಿಂದಲೇ ಬರುತ್ತವೆ ಎಂದು ಆಯುರ್ವೇದ ಶಾಸ್ತ್ರಕಾರರು ಘಂಟಾಘೋಷವಾಗಿ ಹೇಳುತ್ತಾರೆ. ಆದರೆ ಆಧುನಿಕ ಜೀವನ ವಿಧಾನದಿಂದ ಮತ್ತು ಆಧುನಿಕ ತಂತ್ರಜ್ಞಾನಗಳಿಂದ ಮನುಷ್ಯನ ಜೀವನ ತುಂಬ ಕ್ಲಿಷ್ಟ ಮತ್ತು ಬಗೆಹರಿಯದ ಸಮಸ್ಯೆಗಳಿಂದ ತುಂಬಿಕೊಂಡು ಈ ಜೀವನವೆಂಬ ನದಿಯು ಅಲ್ಲಲ್ಲಿ ಅದು ತನ್ನ ಇಚ್ಛಿತ ಗುರಿಯನ್ನು ಸಾಧಿಸದೆ ಮಧ್ಯದಲ್ಲಿಯೇ ತುಂಡಾಗುತ್ತಿದೆ ಎಂದು ಇತ್ತೀಚೆಗೆ ಭಾಸವಾಗುತ್ತಿದೆ. ಏಕೆಂದರೆ ಆಧುನಿಕ ಕಾಲದ ಈ ಆಹಾರ ವಿಹಾರಗಳು ಮತ್ತು ಚಿಕಿತ್ಸಾ ಪದ್ಧತಿಯಲ್ಲಿ ಉಂಟಾದ ಪಲ್ಲಟಗಳಿಂದ ಮನುಷ್ಯನನ್ನು ಸತತವಾಗಿ ರೋಗದ ಶಾಶ್ವತ ಕೂಪವಾಗಿ ಇರುವಂತೆ ಮತ್ತು ಆ ರೋಗಗಳ ನಿವಾರಣೆಗೆ ಸದಾಕಾಲವು ಔಷಧಿಗಳನ್ನು ಸೇವಿಸುತ್ತಲೇ ಇರಬೇಕಾದಂಥ ಅನಿವಾರ್ಯತೆಯನ್ನು ಆಧುನಿಕ ಜೀವನದ ಒತ್ತಡ ಮತ್ತು ತಂತ್ರಜ್ಞಾನ ವಿಜ್ಞಾನ ಇವೆಲ್ಲ ಸೇರಿಕೊಂಡು ಈ ಸ್ಥಿತಿಗೆ ತಂದಿವೆ ಎಂದು ಧಾರಾಳವಾಗಿಯೇ ಹೇಳಬಹುದು. ಆದರೆ ಗ್ರಾಮೀಣ ಭಾಗದಲ್ಲಿ ವಾಸಿಸುವ ಈ ನದಿ ದಡಗಳಲ್ಲಿ ಇತ್ಯಾದಿ ವಾಸಿಸುವ ಜನರು ತುಂಬ ಸರಳವಾದ ಸಹಜವಾದ ಜೀವನ ವಿಧಾನದಿಂದ ಆರೋಗ್ಯದಲ್ಲಿ ಯಾವ ಏರಿಳಿತಗಳು ಇಲ್ಲದೆ ಗಟ್ಟಿಮುಟ್ಟಾಗಿರುವುದನ್ನು ಈಗಲೂ ನೋಡುತ್ತಿರಬಹುದಾದಂಥ ಸಂಗತಿಯಾಗಿದ್ದು, ಈ ಹೃದಯ ಮತ್ತು ಈ ಲಿವರ್ ಮತ್ತು ಈ ಕಿಡ್ನಿ ಎಂಬ 3 ದೇಹದ ಪ್ರಧಾನ ಅಂಗಗಳು ಇವು ಮಾತ್ರ ಸ್ವರೂಪವೆಂದೇ ಮಾನವ ಕುಲ ಅಥವಾ ಜೀವ ಸಂಕುಲವೇ ಅರಿತುಕೊಳ್ಳಬೇಕಾದಂತಹ ಸಂಗತಿ ಎಂದು ಭಗವಾನ್ ಶಂಕರನನ್ನು ಸ್ತುತಿಸುವ ಒಂದು ಶ್ಲೋಕ ಅದರಲ್ಲಿ ಭಗವಾನ್ ಶಿವನನ್ನು ತ್ರ್ಯಂಬಕನೆಂದು ಕರೆಯುತ್ತಾರೆ. ಎಂದರೆ 3 ತಾಯಿಗಳನ್ನು ಉಳ್ಳವನೆಂದು ಕರೆಯುತ್ತಾರೆ. ಹಾಗಾದರೆ ಈ 3 ತಾಯಿ ಯಾರು ಎಂದು ಆರೋಗ್ಯಶಾಸ್ತ್ರದ ದೃಷ್ಟಿಯಿಂದ ವಿವೇಚಿಸಲಾಗಿ ಈ ಹೃದಯ ಮತ್ತು ಈ ಲಿವರ್ ಮತ್ತು ಈ ಕಿಡ್ನಿಯೇ ಈ 3 ತಾಯಿಗಳಿದ್ದಂತೆ ಮಾನವನ ಜೀವನಕ್ಕೆ ಎಂದು ಆರೋಗ್ಯಶಾಸ್ತ್ರಕಾರರು ಹೇಳುತ್ತಾರೆ. ಅದರಂತೆ ಈ 3 ವಿಧ ಅಂಗಾಂಗಗಳ ಸಮಸ್ಯೆ ಪರಿಹಾರವಾಗಿ ರೋಗ ನಿವಾರಣೆ ಉಂಟಾಗಲಿಕ್ಕೆ ಕೆಲವು ಔಷಧಿಗಳಿಂದ ಅವುಗಳನ್ನು ಸುಸ್ಥಿತಿಯಲ್ಲಿಡಬಹುದೆಂದು ಆಯುರ್ವೇದ ಶಾಸ್ತ್ರಕಾರರು ಹೇಳುತ್ತಾರೆ. ಅದರಲ್ಲಿ ಒಂದು ಮೂಲಿಕೆ ಈ ಕಾಡಿಗ್ರಗ ಅಥವಾ ಬರಂಗರಾಜೆ ಎಂದು ಕರೆಯಬಹುದಾದ ಒಂದು ಮೂಲಿಕೆ. ಇದು ಈ ತುಂಗಭದ್ರಾದಂಥ ನದಿಯ ದಡದಲ್ಲಿ ಯಥೇಚ್ಛವಾಗಿ ಬೆಳೆಯುತ್ತದೆ. ವೀಕ್ಷಕರೇ, ಇದರಂತೆ ಈ ಕಾಕಮಾಚಿ ಗಿಡ ಎಂದು ಕರೆಯಬಹುದಾದಂತಹ ಇನ್ನೊಂದು ಗಿಡ, ಅದು ಕೂಡ ಈ ನದಿ ದಡದಲ್ಲಿಯೇ ಬೆಳೆಯುತ್ತದೆ. ಕಾಕಮಾಚಿ ಗಿಡ. ಇನ್ನೊಂದು ಈ ನೆಲನೆಲ್ಲಿ ಎಂದು ಕರೆಯಬಹುದಾದ ಒಂದು ಮೂಲಿಕೆ. ನೆಲನೆಲ್ಲಿ, ಭೂಮಿ ಆಮಲ ಎಂದು ಇದನ್ನು ಕರೆಯುತ್ತಾರೆ. ಇದರ ಜೊತೆಗೆ 4ನೆಯದಾದ ಒಂದು ಮೂಲಿಕೆ, ಇದನ್ನು ಹೊನ್ನಗನ್ನೆ ಅಥವಾ ಹೊನ್ನಗೊನೆ ಸೊಪ್ಪು ಎಂದು ಕರೆಯುತ್ತಾರೆ. ಇದೇ ಆ ಹೊನ್ನಗೊನ್ನೆ ಮೂಲಿಕೆ ಆಗಿದ್ದು, ಇದು ದೇಹದ ಮತ್ತು ಪಿತ್ತಕೋಶದಲ್ಲಿ ಕರುಳಿನಲ್ಲಿ ಆಮಾಶಯ ಈ ಸ್ಟಮಕ್ ಎಂದು ಕರೆಯಬಹುದಾದ ಸ್ಥಾನದಲ್ಲಿ ಉಂಟಾಗಿರುವ ಅತಿಯಾದ ಉಷ್ಣತೆಯನ್ನು ಶಮನಗೊಳಿಸಿ, ಮೆದುಳನ್ನು ಶಾಂತಗೊಳಿಸಿ, ದೃಷ್ಟಿಶಕ್ತಿಯನ್ನು ಅತ್ಯಂತ ಚುರುಕುಗೊಳಿಸುವ ಈ ಮೂಲಿಕೆ ಅಬಾಲಾದಿ ವೃದ್ಧರವರೆಗೂ ಈ ಮೂಲಿಕೆ ತುಂಬ ಪ್ರಯೋಜನಕಾರಿ ಎಂದು ಹೇಳಬಹುದು. ಮುಖ್ಯವಾಗಿ ಈ ಮೂಲಿಕೆಯ ಪ್ರಯೋಜನ ಯಾರಿಗೆ ಕಣ್ಣಿನಲ್ಲಿ ನೀರು ಸೋರುವುದು, ಕಣ್ಣು ಕೆಂಪಗಾಗುವುದು,
ಕಣ್ಣಿಗೆ ಪೊರೆ ಕಟ್ಟುವುದು ಮತ್ತು ಈ ಗ್ಲಾಕೋಮಾ ಸಮಸ್ಯೆ, ಈ ಮೋತಿಯಾಬಿಂದು ಕ್ಯಾಟ್ರಾಕ್ಟ್ ಎಂದು ಕರೆಯಬಹುದಾದ ಸಮಸ್ಯೆ ಮತ್ತು ಕಣ್ಣಿನ ಪೊರೆಯ ಸಮಸ್ಯೆ, ದೃಷ್ಟಿ ಮಂದವಾಗುವುದು, ನೋಡುವ ದೃಶ್ಯಗಳು ಮಂಜಾಗಿ ಕಾಣುವುದು ಇತ್ಯಾದಿಯ ಕಣ್ಣಿಗೆ ಸಂಬಂಧಪಟ್ಟ ಸಮಸ್ತ ವಿಕಾರಗಳನ್ನು ಮತ್ತು ಭ್ರಮೆ, ಚಕ್ರ ಬರುವುದು, ಬುದ್ಧಿಭ್ರಮಣೆ ಮುಂತಾದ ಸಮಸ್ಯೆಯನ್ನು ನಿರ್ಮೂಲ ಮಾಡುವುದರಲ್ಲಿ ಈ ಮೂಲಿಕೆ ಅದ್ವಿತೀಯವಾದದ್ದೆಂದು ಆಯುರ್ವೇದ ಶಾಸ್ತ್ರಗಳು ಸಾರುತ್ತವೆ. ಇದರಂತೆ ಈ ತುಂಗಭದ್ರಾ ನದಿಯ ದಡದಲ್ಲಿ ಈ ಮೂಲಿಕೆ ಯಥೇಚ್ಛವಾಗಿ ಬೆಳೆಯುತ್ತದೆ. ಯಾರಿಗೆ ಉಷ್ಣ ಸಂಬಂಧಿ, ಆಮೇಲೆ ಮೂತ್ರಕೋಶ ಸಂಬಂಧಿ, ಈ ಉರಿ ಮೂತ್ರ, ರಕ್ತಮೂತ್ರ ಅಥವಾ ಹನಿ ಮೂತ್ರ ಇತ್ಯಾದಿಗಳು ಸಮಸ್ಯೆ, ಅಥವಾ ಪದೇ ಪದೇ ಮೂತ್ರಕ್ಕೆ ಹೋಗಬೇಕಾದಂತಹ ಸಮಸ್ಯೆ ಉಳ್ಳವರು ಈ 4 ಮೂಲಿಕೆಗಳನ್ನು ಸಂಗ್ರಹಿಸಿ ನೆರಳಿನಲ್ಲಿ ಒಣಗಿಸಿ ಸಮಭಾಗದಲ್ಲಿ ಎಲ್ಲ 4 ಮೂಲಿಕೆಗಳನ್ನು ತೆಗೆದುಕೊಂಡು ಕುಟ್ಟಿ ಚೂರ್ಣ ಮಾಡಿ ದಿನಾಲೂ ಮುಂಜಾನೆ ಮತ್ತು ಸಾಯಂಕಾಲ ಹಾಲು ಸಕ್ಕರೆಯೊಂದಿಗೆ ಈ ಮೂಲಿಕೆಯನ್ನು ಸೇವಿಸುತ್ತಾ ಸುಮಾರು 1-2 ತಿಂಗಳುಗಳ ಕಾಲ ಈ ಮೂಲಿಕೆಯನ್ನು ಸೇವನೆ ಮಾಡಿದರೆ ದೇಹದ ಅತಿಯಾದ ಉಷ್ಣವು, ಮೂತ್ರಕೋಶದ ಅತಿಯಾದ ಉಷ್ಣವು ಮತ್ತು ಲಿವರಿನಲ್ಲಿ ಕೊಬ್ಬು ಸಂಗ್ರಹವಾಗುವುದು, ಫೆಟಿ ಲಿವರ್ ಎಂದು ಇದನ್ನು ಕರೆಯುತ್ತಾರೆ, ಮತ್ತು ಅತಿಯಾದ ಸ್ಥೂಲ ಶರೀರ ಮತ್ತು ಮಲಬದ್ಧತೆ, ಪಚನ ಸಂಬಂಧಿ ಅಗ್ನಿಮಾಂದ್ಯ, ಅಜೀರ್ಣ ಇತ್ಯಾದಿ ಸಮಸ್ಯೆ ಉಳ್ಳವರು, ಒಟ್ಟಿನಲ್ಲಿ ಉದರಕ್ಕೆ ಸಂಬಂಧಪಟ್ಟ ಸರ್ವ ಸಮಸ್ಯೆಗಳು ಈ 4 ಮೂಲಿಕೆಗಳನ್ನು 2-3 ತಿಂಗಳವರೆಗೆ ಸೇವಿಸುವುದರಿಂದ ಸಂಪೂರ್ಣವಾಗಿ ನಿರ್ನಾಮವಾಗುತ್ತವೆ ಎಂದು ಸಂದೇಹರಹಿತವಾಗಿ ಹೇಳಬಹುದು. ವೀಕ್ಷಕರೇ, ಇದರ ಸದುಪಯೋಗವನ್ನು ಅವಶ್ಯಕತೆ ಇರುವವರು ಪಡೆದುಕೊಳ್ಳುತ್ತಾರೆಂದು ಆಶಿಸುತ್ತಾ ಧನ್ಯವಾದಗಳೊಂದಿಗೆ ಈ ಸಂಚಿಕೆಯನ್ನು ಮುಗಿಸುತ್ತೇನೆ. ನಮಸ್ಕಾರಗಳು.